ಎಲ್ಲ ಬನ್ನಿ ಇಲ್ಲಿ. ಏನದು ಕಲ್ ತರ ಇದೆಯಲ್ಲ, ಇದಾನೊಂದು ಕಾಲದಲ್ಲಿ ರಾಜಾದಿರಾಜ ರಾಜ ಮಾರ್ತಾಂಡ ಅಜಯ ಗಜೇಂದ್ರರವರು ಆಗಮಿಸುತ್ತಿದ್ದಾರೆ. ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಏನಾಯ್ತು ಮಂತ್ರಿ, ಯಾಕಿಷ್ಟು ಗೊಂದಲ? ಪ್ರಭು, ನಾವು ನಿಮ್ಮ ಸರ್ವಾಧಿಕಾರಕ್ಕಾಗಿ ಒಂದು ಯಾಗ ಮಾಡಬೇಕಾಗಿತ್ತು. ಈಗಾಗಲೇ ತಡವಾಗಿದೆ. ಹೌದಲ್ಲವೇ? ಹಾಗಾದರೆ ಇಂದು ರಾತ್ರಿಯೇ ಯಾಗಕ್ಕೆ ಸಿದ್ಧ ಮಾಡಿ. ಬೆಳಗಾಗುವ ಮುನ್ನ ನನ್ನ ಶತ್ರುಗಳು ಯಾರೂ ಇರಬಾರದು. ಆಗಲಿ ಪ್ರಭು, ಆದರೆ ಈ ರಾತ್ರಿಯೇ ಯಾಗವನ್ನು ಮಾಡಬೇಕೆ? ಪ್ರಭುಗಳೇ, ಕ್ಷಮಿಸಿ. ಇಂದು ನಡೆಯಬೇಕಾಗಿದ್ದ ಯಾಗಕ್ಕೆ ಒಂದು ಇಚ್ಛಾಶಕ್ತಿ ಎದುರಾಗಲಿದೆ. ಇಚ್ಛಾಶಕ್ತಿಯೇ? ಭೂಮಂಡಲವನ್ನೇ ನನ್ನದಾಗಿಸಿಕೊಂಡು ಸಾರ್ವಭೌಮನಾಗಬೇಕಾದ ರಾಜಾದಿರಾಜನಿಗೆ ಇಚ್ಛಾಶಕ್ತಿ ಎದುರಾಗುವುದೇ? ಛೇ! ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಮುಂದಿನ ಕಾರ್ಯಕ್ಕೆ ಸಿದ್ಧ ಮಾಡಿ. ಮಹಾರಾಜರೇ, ಈ ಯಾಗ ಮಾಡಲು ಒಂದು ಊರಿಗೆ ಹೋಗಬೇಕು. ಈ ಸಮಯದಲ್ಲಿ ಅಲ್ಲಿಗೆ ಹೋಗುವುದುಂಟೆ? ವೀರಾದಿ ವೀರನಾದ ನಮ್ಮ ರಾಜನಿರುವಾಗ ಅಲ್ಲಿಗೆ ಹೋಗಲು ಏಕೆ ಭಯ? ಆ ಸ್ಥಳದಲ್ಲಿ ಯಾಗ ಮಾಡಿದರೆ ಖಂಡಿತ ಸಿದ್ಧಿ ನಮ್ಮದೇ. ಸಿದ್ಧಿಯೇ? ಕೇವಲ ಸಿದ್ಧಿಯ ಅಷ್ಟೇ ಅಲ್ಲ ಮಂತ್ರಿ, ಇಡೀ ಜಗತ್ತೇ ನಮ್ಮದು. ಪೂಜಾರಿ, ನೀವು ಇಲ್ಲ ಸಲ್ಲದ ಚಿಂತೆಯನ್ನು ಬಿಟ್ಟು ಭದ್ರಕೋಟೆಗೆ ಹೋಗಲು ಸಿದ್ಧ ಮಾಡಿಕೊಳ್ಳಿ. ಆಗಲಿ ಮಹಾರಾಜರೇ, ಹಿಂದೆ ಯಾಗ ನಡೆಯಲಿ. ಪ್ರಿಯೆ, ಈ ನಿನ್ನ ಸುಂದರವಾದ ವದನದಲ್ಲಿ ಯಾಕಿಷ್ಟು ಬೇಸರಗೊಂಡಿದೆ? ರಾಜಾದಿರಾಜನ ಪ್ರಾಣಕಾಂತಿಯಾದ ನಿನಗಿದು ಶೋಭೆಯಾದ. ಯಾವ್ದೋ ಯಾಗ ಮಾಡ್ತೀರಂತೆ, ಇರೋ ಶತ್ರುಗಳನ್ನೆಲ್ಲ ನಾಶ ಮಾಡ್ತೀರಂತೆ, ಅದಂತೆ ಇದಂತೆ. ಯಾಕೋ ಹಾರೋ ಹಕ್ಕಿ ಕುತ್ತಿಗೆಗೆ ಹಗ್ಗ ಜೀಡ್ದಂಗೆ ಕಾಣುತ್ತಿದೆ. ನಿಲ್ಲಿಸು ನಿನ್ನ ಅಧೈರ್ಯದ ನುಡಿಯನ್ನು. ನಾನ್ಯಾರು? ವಿಧಿದಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಲು ಹೊರಟಿರುವ ಏಕೈಕ ಚಕ್ರಾಧಿಪತಿ. ಚಕ್ರಾಧಿಪತಿಯ ಚಕ್ರ ದುರ್ಹಂಕಾರದ ಸಿಂಹಾಸನವನ್ನೇರಿ ನಗುತ್ತಿದೆ. ಅದು ತಿರುಗುವುದೋ ಮೆರೆಯುವುದೋ ಯಾರು ಬಲ್ಲರು. ಆ ಶಕ್ತಿ ಯಾವುದದು ಶಕ್ತಿ? ಸಾವನ್ನು ಎದುರಿಸಿ ಬರಲು ಹೊರಟಿರುವೆ. ಎದ್ದು ಬಂದಾಗ ವಿಜಯದಾರತಿಯನ್ನು ಎತ್ತಲು ಸಿದ್ಧರಾಗು. ನೀನು ನಾನಿನ್ನು ಹೊರಟು. ನಿಲ್ಲಿ. ಯಾರದು? ಸಾಯಲಿಕ್ಕೆಂದೇ ಬಂದಿರುವೆನೋ ಮುದುಕ, ಜಾಗ ಖಾಲಿ ಮಾಡು. ಓ ರಾಜ, ಅಜಯ್ ಗಜೇಂದ್ರ, ಯಾಗ ಮಾಡಲೆಂದು ಬಂದಿದ್ದೆಯಾ? ಆ ಯಾಗ ಮಾಡಬೇಡ, ಸುಮ್ಮನೆ ಹಿಂದಿರುಗುವುದೇ ಲೇಸು. ಈ ನಿನ್ನ ಸ್ವಾರ್ಥ ಯಾಗಕ್ಕೆ ಒಂದು ದೊಡ್ಡ ಶಕ್ತಿ ಎದುರಾಗುತ್ತದೆ. ಅದರ ಬೆಳಕಿಗೆ ನೀನು ಭಸ್ಮವಾಗಿ ಬಿಡುತ್ತೆಯಾ? ಅದಕ್ಕೆ ಎದುರಾಗಿ ನಿಲ್ಲುವವರೇ ಇಲ್ಲ. ಗೆಲ್ಲುವ ಮಾತೆಲ್ಲಿ? ಏ ಮೂರ್ಖ ಮುದುಕ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಯೋಗ ಮಾಡಲೆಂದು ಬಂದಿದ್ದೆಯಲ್ಲ, ಇಲ್ಲೊಂದು ದೊಡ್ಡ ಶಕ್ತಿ ಇದೆ, ಅದನ್ನು ಎದುರಾಗು ಮೊದಲು. ಶಕ್ತಿ ಶಕ್ತಿ ಶಕ್ತಿ? ಯಾವುದದು ಶಕ್ತಿ? ಆ ಶಕ್ತಿಯನ್ನು ಮುಟ್ಟು ಗೊತ್ತಾಗುತ್ತದೆ. ನಮ್ಮ ರಾಜರು ಇಷ್ಟೊಂದು ಭಯದಿಂದ ಓಡುವುದನ್ನ ನೋಡೇ ಇಲ್ಲವಲ್ಲ. ಯಾವ ಶಕ್ತಿ ಅದು? ಆ ದೊಡ್ಡ ಶಕ್ತಿ ಯಾವುದು ಗೊತ್ತಾ? ಸತ್ವ. ಅತಿ ಶೀಘ್ರದಲ್ಲಿ